ಸರ್ ಏನೋ ಮಾತಾಡ್ಬೇಕಂದ್ರಂತೆ ನಂದೇ ಕ್ಲಾಸು. ಡೋಂಟ್ ವರಿ ಮ್ಯಾಮ್, ನಿಮ್ಮ ಕ್ಲಾಸ್ನ ರೀಸ್ಕೆಡ್ಯೂಲ್ ಮಾಡಿಸ್ತೀನಿ ನಾನು. ಏನು ವಿಷಯ ಸರ್? ಟೆನ್ಷನ್ ಆಗುವಂಥ ವಿಷಯ ಏನೂ ಇಲ್ಲ, ರಿಲ್ಯಾಕ್ಸ್. ನಿಮ್ಮ ಮಗಳು ಬಂದಿದ್ರಾ ಮನೆಗೆ? ಮಗಳ? ಸೂರ್ಯ ರಾಜಶೇಖರ್ ಅವ್ರ ಮಗಳು. ಸಾಕ್ಷಿ ನಿಮಗೆ ಮಗಳ ಥರ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಸಾಕ್ಷಿ ನಮ್ಮನೆಗೆ? ಮತ್ತೆ ನಿಮ್ಮನ್ನು ಅರ್ಜೆಂಟಾಗಿ ನೋಡಬೇಕು ಅಂತ ನನ್ನ ಹತ್ರ ಬಂದು ಅಡ್ರೆಸ್ ತಗೊಂಡ್ರು. ಅದಕ್ಕೆ ಕೇಳಿದೆ. ಸಾಕ್ಷಿ ನನ್ನ ಅಡ್ರೆಸ್ ಯಾವಾಗ ಸರ್? ಮೊನ್ನೆ ಶನಿವಾರ ನೀವು DEO ಆಫೀಸ್ಗೆ ಹೋದ್ರಲ್ಲ, ನೀವು ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ. ನನ್ನ ಸ್ಟೂಡೆಂಟ್ ಅಲ್ಲ, ನಿಮ್ಮ ಹತ್ರ ದುಡ್ಡು ಸಹಾಯ ಕೇಳೋಕ್ಕೂ ನಾನು ಬಂದಿಲ್ಲ. ನಾನು MLA ಸೂರ್ಯ ರಾಜಶೇಖರ್ ನಿಮಗೆ ತುಂಬ ಚೆನ್ನಾಗಿ ಪರಿಚಯನಾ? ಇಲ್ಲ ಸರ್, ಅವತ್ತೇ ಹೇಳಿದ್ನಲ್ಲ, 20 ವರ್ಷದ ಹಿಂದಿನ ಪರಿಚಯ. ಈಗ ಅವ್ರಿಗೆ ನಾನು ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆ ಕೇಳಿದ್ರಿ ಸರ್? ಏನಿಲ್ಲ, ನಿಮ್ಮ ಸ್ಟೂಡೆಂಟ್ ಸಾಕ್ಷಿ ತುಂಬ ಒಳ್ಳೆಯವರು ಅನ್ನಿಸ್ತು. ಹೌದು ಸರ್, ಸಾಕ್ಷಿ ತುಂಬ ಒಳ್ಳೆ ಹುಡುಗಿ. ಅವಳಿಗೆ ಹಿರಿಯರು ಅನ್ಕೊಂಡ್ರೆ ತುಂಬ ಪ್ರೀತಿ ಗೌರವ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತಾಳೆ. ಅದು ಅಲ್ಲದೆ ಹಳೆ ಸಂಬಂಧಗಳನ್ನು, ಹಳೆ ವ್ಯಕ್ತಿಗಳನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾಳೆ. ಇನ್ನು ಕೆಲವೊಬ್ಬರಿಗೆ ಹಳೆ ಸಂಬಂಧ ನೆನಪೇ ಇರಲ್ಲ. ಆದರೆ ಸಾಕ್ಷಿ ಮಾತ್ರ ತುಂಬ ಒಳ್ಳೆಯವಳು ಸರ್. ಅವಳು ಎಲ್ಲಿ ಇರ್ತಾಳೋ ಅಲ್ಲಿ ಸಂತೋಷ ತುಂಬಿರುತ್ತೆ. ಸರ್, ನಿಮ್ಮ ಹತ್ರ ಸಾಕ್ಷಿ ನಂಬರ್ ಇದ್ರೆ ನನಗೆ ಕೊಡ್ತೀರಾ? ನಂಬರ್ ಏನಕ್ಕೆ? ನಾನೇ ಡಯಲ್ ಮಾಡಿಕೊಡ್ತೀನಿ, ಮಾತಾಡಿ. ಅಯ್ಯೋ ಬೇಡ ಸರ್, ಅವಳ ನಂಬರ್ನ ನನಗೆ ಕೊಡಿ, ನಾನು ಆಮೇಲೆ ಮಾತಾಡ್ತೀನಿ ಪ್ಲೀಸ್.